ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ಕೊತಾ ಇದ್ದೀನಿ. ಇವತ್ತು ನನ್ನ ಮಗಳು ಬಂದಿರೋ ಸೆಕೆಂಡ್ ಡೇ ದಸರಾ ಹಾಲಿಡೇಸ್ಗೆ. ಸೊ ಸ್ಪೆಷಲ್ ಆಗಿ ಅವಳಿಗೆ ಪ್ರಿಪೇರ್ ಮಾಡಿರೋದು ಮಸಾಲೆ ದೋಸೆ, ಅವಳ ಫೇವ್ರೆಟ್. ಆ್ಯಕ್ಚುಲಿ ನನ್ನ ಮನೆಯಲ್ಲಿ 3 ಜನಕ್ಕೂ ಇಷ್ಟ. ನನ್ನ 2 ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಮಸಾಲೆ ದೋಸೆ ಅಂದರೆ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಎಲ್ಲೂ ಹೊರಗಡೆ ದೋಸೆ ತಿನ್ನೋದಿಲ್ಲ. ಅವರ ಮನೆಯಲ್ಲೇ ತಿನ್ನೋದು ದೋಸೆ. ಅದು ನಾವು ಮನೇಲಿ ಈ ಥರ ತುಪ್ಪ ಎಲ್ಲ ಹಾಕಿ ಈ ಥರ ಮಸಾಲೆ ದೋಸೆ ಮಾಡಿಕೊಟ್ರೆ ತಿಂತಾರೆ. ಆ್ಯಕ್ಚುಲಿ ಇವತ್ತು ತುಂಬ ಸ್ಪೆಷಲ್ ಡೇ ಫಾರ್ ಅಸ್. ತುಂಬ ಖುಷಿಯಾದ ದಿನ. ಸೊ ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಆ ಡೇ ಬಂದಿದೆ ಇವತ್ತು. ಇವತ್ತು ನಾವು ಬೇಗ ಬೇಗ ಟಿಫನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಹೊರಟಿದ್ದೀವಿ. ಆಕ್ಚುಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಎಲ್ಲ ಪೂಜೆ ಮುಗಿಸಿ, ಎಲ್ಲ ಗಾಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಗಿ ಸಂಜೆ ಒಂದು 5 o'clock ಅಷ್ಟೊತ್ತಿಗೆ ನಾವು ಹೊರಟಿ. ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಿದ್ದು ಸೂರಿಗೆ, ನಮ್ಮ ಸೂರಿಗೆ ಮತ್ತು ನಮ್ಮ ಅಪ್ಪ ಅಮ್ಮಂಗೆ. ನಮ್ಮ ಅಪ್ಪ ಅಮ್ಮಂಗೆ ಇದು ಕೂಡ ಗೊತ್ತಿಲ್ಲ. ಅವ್ರಿಗೆ ಸರ್ಪ್ರೈಸ್ ಆಗಿ ಇರಲಿ ಅಂತಲೇ ಮುಂಚೆನೇ ಹೇಳಿದ್ವಿ ನಾವು, ಇಂಥ ದಿನ ನಾವು ಹೋಗಬೇಕು, ಸೊ ರೆಡಿ ಆಗಿರ್ರಿ, ಇಷ್ಟು ಟೈಮಿಗೆ ರೆಡಿ ಆಗಿರ್ರಿ, ಆಟೋ ಬುಕ್ ಮಾಡ್ತೀನಿ ಅಂತ ನಮ್ಮ ಅಮ್ಮಗೆ ಹೇಳಿದ್ದೆ ನಾನು. ಸೊ ಇಬ್ರಿಗೂನು ಈವನ್ ಅವ್ರ ಗೆಸ್ಸಿಂಗ್ ಬೇರೆ ಥರ ಇತ್ತು. ಶಾಪ್ ಓಪನ್ ಮಾಡ್ತೀವಿ, ಹೋಟೆಲ್ ಓಪನ್ ಮಾಡ್ತೀವಿ, ಈ ಥರ ಎಲ್ಲ ಬೇರೆ ಥರ ಇತ್ತು. ಬಟ್ ನಾವು ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಹೇಳೋಣ ಅಂತ ಅಂದ್ಬಿಟ್ಟು ಇಷ್ಟು ದಿವಸದವರೆಗೂ ಅವ್ರಿಗೆ ಹೇಳಿರಲಿಲ್ಲ. ಸೊ ನಾವು ಅಲ್ಲಿಂದ ಬಂದಿದ್ದು, ನಾವು ಡೈರೆಕ್ಟಾಗಿ ನಾವು ಆಟೋದಲ್ಲಿ ಬಂದ್ವಿ. ನಾವು 4 ಜನನೂ ಆಟೋದಲ್ಲಿ ಬಂದ್ವಿ. ಸೊ ನಮ್ಮ ಸೂರಿಗೆ ಅಲ್ಲಿ ವೆಯ್ಟ್ ಮಾಡಿ ಅವನು ಜಾಯ್ನ್ ಆಗ್ತಿದ್ದಂಗೆನೆ ನಾವು ಇಲ್ಲಿಗೆ ಬಂದಿದ್ದು. ಅಂದರೆ ನಾವು ಬಂದಿರೋದು ಕಿಯಾ ಶೋರೂಮ್ಗೆ. ಎಸ್, ಇದು ನಮ್ಮ ಡ್ರೀಮ್. ಆ್ಯಕ್ಚುಲಿ ತುಂಬ ವರ್ಷದಿಂದ ನಾವು ಅನ್ಕೊತಾ ಇದ್ವಿ. ಇದು ನಮಗೆ ಏನಂತಾರೆ, ಆ ಕನಸು ಮುಂದೆ ಮುಂದೆ ಹೋಗ್ತಾನೆ ಇತ್ತು. ಬಿಕಾಸ್ ಆಫ್ ಲಾಟ್ಸ್ ಆಫ್ ಕಮಿಟ್ಮೆಂಟ್ಸ್ ಅದು ಮುಂದೆ ಹೋಗ್ತಾನೆ ಇತ್ತು. ಈಗಲೂ ಕಮಿಟ್ಮೆಂಟ್ಸ್ ಇಲ್ಲ ಅಂತಿಲ್ಲ, ಬಟ್ ಈಗ ನಾವು ಇದನ್ನ ಮಾಡ್ಕೊಂಡಿರ ಮತ್ತೆ ಮುಂದಕ್ಕೆ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಳಕ್ ಆಗೋದಿಲ್ಲ. ಬಿಕಾಸ್ ಇದು ನನ್ನ ಮಕ್ಕಳ ಆಸೆ. ಸೊ ಅದಕ್ಕಾಗಿನೇ ಈವನ್ ನನ್ನ ಹಸ್ಬೆಂಡ್ ಕೂಡ ಇಷ್ಟು ಅಂದರೆ ಏನಂತಾರೆ, ಅದಕ್ಕೆ ವರ್ಡಿಂಗ್ಸಸ್ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಬಿಡು. ಬಿಕಾಸ್ ತುಂಬ ಎಫರ್ಟ್ ಹಾಕಿದ್ದಾರೆ ಈ ಕನಸನ್ನ ಫುಲ್ಫಿಲ್ ಮಾಡಲಿಕ್ಕೆ. ಬಿಕಾಸ್ ಮಕ್ಕಳಿಗೋಸ್ಕರ ಇಲ್ಲಿ ನಾವು ಬಂದು ಇಲ್ಲಿ ಪ್ರೊಸೀಜರ್ಸ್ ಏನೇನಿದೆ ಇದನ್ನೆಲ್ಲನೂ ಎಲ್ಲ ಫೈನಲಿ ಎಲ್ಲಾನು ಅಲ್ಲಿ ಮುಗಿಸ್ಕೊತಾ ಇದ್ರು. ಆ್ಯಕ್ಚುಲಿ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ಅಪ್ಪ ಅಮ್ಮಂಗೆ. ಮತ್ತು ನಮಗೆ ಟೈಮ್ ಇದ್ದಿದ್ದು, ನಾವು ಡೆಲಿವರಿ ತೊಗೊಬೇಕು ಅಂತಿದ್ದು ಕಾರು ಬಂದು ಸಂಜೆಗೆ ನಮಗೆ ಟೈಮ್ ಕೊಟ್ಟಿದ್ದು. ಅಪ್ಪ ಸದ್ಯ ಬಂತಲ್ಲ ಆಟೋ. ಹೋಗು ನೀನು. ಫೈನಲಿ ಅವರು ಕೂಡ ಜಾಯ್ನ್ ಆದರು. ನಾವು ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರೊಳಗಡೆ ಇವನ್ ಏನಂತಾರೆ, ಕಿಯಾ ನಾವು ಕಾರ್ಯನ್ಸ್ ಕ್ಲಾವಿಸ್ ತೊಗೊಂಡಿರೋದು ಅಂತ ನಮ್ಮ ಅಪ್ಪಂಗೆ ಗೊತ್ತಿರಲಿಲ್ಲ. ಸೊ ನಾವಲ್ಲಿ ಕಿಯಾ ಸಿರೋಸ್ ಅದನ್ನು ತೋರಿಸಿದ್ವಿ, 5 ಸೀಟರ್ದು. ಸೊ ಅದನ್ನು ತೊಗೊತಾ ಇದ್ದೀವಿ ಅಂದ್ಬಿಟ್ಟು. ಬಟ್ ಅವರ ಮುಖದಲ್ಲಿ ಇದ್ದಿದ್ದು ಖುಷಿ ತುಂಬಾ ಖುಷಿ ಕೊಡ್ತು. ಬಿಕಾಸ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ವಂತೆ ಈ ಥರ ಅಂದ್ಬಿಟ್ಟು. ನಮ್ಮ ಅಮ್ಮಗಂತೂ ತುಂಬಾ ಖುಷಿ ಆಯಿತು. ನಾವು ನಮಗೆ ಟೈಮ್ ಕೊಟ್ಟಿದ್ದು ಆ್ಯಕ್ಚುಲಿ 6:30 to 7:30 ಅಷ್ಟರಲ್ಲಿ ತಗೊಳ್ಳಿ ಅಂತ ಅಂದ್ಬಿಟ್ಟು. ನಾವು ಕೇಳಿದಾಗ ಒಳ್ಳೆ ಟೈಮ್ ಬಂದು 6:30 to 7:30. ಬಿಕಾಸ್ ಆ ಟೈಮಲ್ಲಿ ನಮಗೆ ಬೇಕಿತ್ತು. ಅದಕ್ಕೋಸ್ಕರ ನಾವು ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಸಂಜೆ ಪಾಪ ಅಲ್ಲಿ ಇರೋರು ಕೂಡ ಸ್ಟಾಫ್ಸ್ ಆಗಿರ್ಬೋದು. ಈವನ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅಶ್ವಿನಿ ಮೇಡಮ್ಗೆ, ಕಿಯಾ ಶೋರೂಮಲ್ಲಿ. ಬಿಕಾಸ್ ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಡೇ ಕಾರ್ ಬುಕ್ ಮಾಡಿದಾಗಿಂದ ಈವನ್ ಕಾರ್ ಡೆಲಿವರಿ ತೊಗೊಳೋವರೆಗೂ ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಯುವರ್ ಸಪೋರ್ಟ್. ಬಿಕಾಸ್ ಯಾಕೆ ಅಂತಂದರೆ ಅವರ ಸಪೋರ್ಟ್ ನಮಗೆ ಅಷ್ಟು ಮುಖ್ಯ ಆಯಿತು. ಆ ಸ್ಟ್ರಗಲ್ ಏನಿತ್ತು ಕಾರ್ ಡೆಲಿವರಿ ತೊಗೊಳೋವರೆಗೂ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟದವರೆಗೂ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಫೈನಲಿ ಅವರ್ ಡ್ರೀಮ್ ಕಮ್ ಟ್ರೂ. ಬಿಕಾಸ್ ಇದು ನಮ್ಮ ಕನಸಾಗಿತ್ತು. ನಮ್ಮ 4 ಜನದ ಕನಸು ಏನಿತ್ತು
ಅದು ಈಡೇರಿದ ದಿನ ಇವತ್ತು ಅಂತಾನೆ ಹೇಳ್ಬೋದು. ಇದು ನನಗೆ ಆ ಖುಷಿನ ನಿಜವಾಗ್ಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ಇದು ಇಷ್ಟು ಬೇಗ ನಮಗೆ ಈಡೇರುತ್ತೆ ಅನ್ನೋದು ನಮಗೆ ಅಂದ್ರೆ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್. ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆ ದೇವರಿಗೆ. ಓಕೆ, ಎಲ್ಲ ಒಂದೊಂದೇ ಆಗ್ತಾ ಹೋಗ್ತಾ ಇದೆ. ಓಕೆ, ಎಲ್ಲಾನು ಚೆನ್ನಾಗೆ ಇದಾಗ್ತಾ ಇದೆ. ಈವನ್ ನನ್ನ ಆಸೆ ಇದ್ದಿದ್ದು, ಓಕೆ, ನನ್ನ ಹಸ್ಬೆಂಡ್ನ ಅದು ಏನು ಹೇಳ್ತಾರೆ, ನಿಜವಾಗ್ಲೂ ಈಗ ಮಾತು ಬರ್ತಾ ಇಲ್ಲ ನನಗೆ. ಅಷ್ಟು ನನಗೆ ಮನಸ್ಸು ತುಂಬಾನೇ ಅಂದರೆ ದುಃಖ ಅಂತೂ ಅಲ್ಲ, ಆನಂದ ಬಾಷ್ಪ ಅಂತಾರಲ್ಲ ಆ ಥರ ಅಷ್ಟು ಖುಷಿಯಾಗಿದೆ ನನಗೆ. ಸೊ ಆಲ್ ದ ಬೆಸ್ಟ್ ಅಂತ ನಾನು ನನ್ನ ಹಸ್ಬೆಂಡ್ಗೆ ವಿಶ್ ಮಾಡ್ಬೋದು. ಬಿಕಾಸ್ ಈ ಈ ಇದಕ್ಕೆ ಬರಬೇಕು ಅಂತಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಎಫರ್ಟ್ಸ್ ಇದೆ ಅವ್ರದ್ದು. ಹಗಲು ರಾತ್ರಿ ಎಷ್ಟು ಶ್ರಮ ಹಾಕಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು. ಓಕೆ, ಕಂಗ್ರ್ಯಾಟ್ಸ್ ಡಿಯರ್, ಅಷ್ಟೇನೆ. ನೆಕ್ಸ್ಟ್ ಇದೇ ಥರ ಸಕ್ಸಸ್ ಆಗ್ತಾ ಹೋಗಲಿ ಲೈಫಲ್ಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ನನ್ನ ಮಕ್ಕಳಿಗೆ ತುಂಬಾ ಆಸೆ ಇತ್ತು. ನನ್ನ ಚಿಕ್ಕ ಮಗಳಿಗೆ ಸನ್ ರೂಫ್ ಬೇಕು ಅಂತ ಆಸೆ ಇತ್ತು. ನನ್ನ ದೊಡ್ಡ ಮಗಳಿಗೆ ಕಾರ್ ದೊಡ್ಡದು ತೊಗೊಬೇಕು ಅಂತ ತುಂಬ ದಿವಸದಿಂದ ಪಾಪ ಮಕ್ಕಳು ಹೇಳ್ತಾನೆ ಇದ್ರು. ಸೊ ಅದಕ್ಕಾಗಿ ನೆಕ್ಸ್ಟ್ ಅವ್ರು ಬಂದು ಇಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸಿಸ್ಟಮ್ಸ್ ಹೇಗೆ ಮತ್ತು ಆಪ್ರೇಟ್ ಹೇಗೆ ಮಾಡೋದು ಏನು ಅಂತೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಶ್ವಿನಿ ಮೇಡಮು. ಮತ್ತು ಇಲ್ಲೂ ಅಷ್ಟೇನೆ ಕೆಲವೊಂದು ಕನ್ಫ್ಯೂಷನ್ಸ್ ಇತ್ತು ನಮಗೆ. ಬಟ್ ನಮ್ಮ ಸೂರಿ ಹಿಂದ್ಗಡೆ ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದ. ಬಟ್ ಆದ್ರೂ ಕೆಲವೊಂದು ದಿವಸ ಬೇಕು ಅಡ್ಜಸ್ಟ್ ಆಗಲಿಕ್ಕೆ. ಬಿಕಾಸ್ ನಮ್ಮದು ಇದು ಬಂದು ಮಾರುತಿ 800 ಇದ್ದಿದ್ದು ಫಸ್ಟ್. ನಮ್ಮದು ಕಾರ್ ಬಂದು ಮಾರುತಿ 800. ಆಲ್ ಆಫ್ ಅ ಸಡನ್ ಈ ಥರ ದೊಡ್ಡ ಕಾರ್ಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಈವನ್ ನನ್ನ ಹಸ್ಬೆಂಡ್ಗೂ ಕೂಡ ಕಷ್ಟ. ಬಿಕಾಸ್ ಯಾಕೆ ಅಂತಂದರೆ ನಮ್ಮ ಹತ್ರ ಫಸ್ಟ್ ಸ್ಕಾರ್ಪಿಯೋ ಇತ್ತು. ಅಂದರೆ ಒಂದು ಮಿಡಲಲ್ಲಿ ಸ್ಕಾರ್ಪಿಯೋ ತೊಗೊಂಡಿದ್ವಿ, ಸೆಕೆಂಡ್ ಹ್ಯಾಂಡಲ್ ಸ್ಕಾರ್ಪಿಯೋ ತೊಗೊಂಡಿದ್ವಿ. ಅದು ಓಡಿಸ್ಲಿಕ್ಕೆ ಅಂತಂದ್ರೆ ತುಂಬಾ ಕಷ್ಟಪಟ್ಟರು. ಬಿಕಾಸ್ ದೊಡ್ಡ ಗಾಡಿ, ಚಿಕ್ಕದು ಓಡಿಸಿ ಅಭ್ಯಾಸ ಆಗಿ ದೊಡ್ಡ ಗಾಡಿ ಸ್ವಲ್ಪ ದಿನ ತುಂಬಾ ಕಷ್ಟಪಟ್ಟರು. ಆಟೋಲಿ ಇದ್ರೆ ಅದೇ ಈಗ ನೈಟ್ ಇದೆಯಲ್ವಾ, ಆನ್ ಆಗಿದೆ. ಸರಿ ಮೇಡಮ್, ಇದು ಆಫ್ ಅಂದರೆ ಇದು ಸೇಮ್ ಬಟನ್. ಇದೆಲ್ಲ ಕ್ಲೀನಾಗಿ ನೋಡ್ಕೊಂಡ್ರಾ? ಸರಿಗೆ ಅವರು ಮಾಡ್ಕೊಂಡು ಅವಾಗ ಸ್ವಲ್ಪ ದಿನ ಅಡ್ಜಸ್ಟ್ ಆಗಿತ್ತು. ಮತ್ತೆ ಅದು ನಾವು ಕೊಟ್ಬಿಟ್ವಿ. ಮತ್ತೆ ಅದಾದ್ಮೇಲೆ ಮತ್ತೆ ಇದೇ ಚಿಕ್ಕ ಕಾರ್ ಮಾರುತಿ ಕಾರ್ಗೆ ಬಂದ್ವಿ. ಸೊ ಇದು ಅಡ್ಜಸ್ಟ್ ಆಗೋದು ಸುಮಾರು ವರ್ಷದಿಂದ ಇದು ಅಡ್ಜಸ್ಟ್ ಆಗೋಗಿತ್ತು. ಸೊ ಇದು ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಬೇಕಿತ್ತು ಅವ್ರಿಗೆ. ಮತ್ತೆ ನಾವು ಅಲ್ಲಿ ಶೋರೂಮಿಂದ ಹೊರಟಿದ್ದು ಆಲ್ ಆಫ್ 7:30 ಅಷ್ಟೊತ್ತಿಗೆಲ್ಲ ನಮಗೆ ಮುಗ್ದೋಗಿತ್ತು. ನಾವು ಶೋರೂಮಿಂದ ಹೊರಟು ಬಂದಿದ್ದು ಸೀದಾ ರಾಮೇಶ್ವರಂ ಕೆಫೆಗೆ ಬಂದ್ವಿ. ಇಲ್ಲಿ ಬಂದು ಆ್ಯಕ್ಚುಲಿ ಕಾಫಿ ಏನೂ ತೊಗೊಂಡಿರಲಿಲ್ಲ. ನಾವು 5 o'clockಗೆ ಮನೆ ಬಿಟ್ಟಿದ್ದು. ಈವನ್ ನಮ್ಮಪ್ಪ ಅಮ್ಮ ಕೂಡ 5:30 ಅಷ್ಟೊತ್ತಿಗೆ ಬಂದಿದ್ರು ಅವರು. ಸೊ ಅಲ್ಲಿಂದ ಕಾರ್ ಡೆಲಿವರಿ ತೊಗೊಂಡು ನಾವು ಕಾರ್ ಡೆಲಿವರಿ ತೊಗೊಳೋ ಅಷ್ಟೊತ್ತಿಗೆ ಫುಲ್ ಜೋರು ಮಳೆ ಆವತ್ತು. ತೊಗೊಂಡು ಸೀದಾ ರಾಮೇಶ್ವರಮ್ಗೆ ಬಂದ್ವಿ. ಅಲ್ಲಿ ಬಂದು ನಾವು ಊಟ ಮಾಡಿಕೊಂಡು ಅಂದರೆ ಎಲ್ಲ ಸ್ನ್ಯಾಕ್ಸ್, ಮಶ್ರೂಮ್ ಬಿರಿಯಾನಿ. ಅಂದರೆ ಆ್ಯಕ್ಚುಲಿ ಇಲ್ಲಿ ರಾಮೇಶ್ವರಮಲ್ಲಿ ಚೆನ್ನಾಗಿರುತ್ತೆ. ನಾವು ರಾಮೇಶ್ವರಂಗೆ ರೆಗ್ಯುಲರ್ ಕಸ್ಟಮರ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ದೋಸೆ ಆಗಿರ್ಬೋದು, ಮಶ್ರೂಮ್ ಬಿರಿಯಾನಿ ಅಥವಾ ಒತ್ತು ಶಾವಿಗೆ, ಕೊಕೊನೆಟ್ ಒತ್ತು ಶಾವಿಗೆ, ಮತ್ತು ಇಲ್ಲಿ ನನ್ನ ಹಸ್ಬೆಂಡ್ದು ಫೇವ್ರೆಟ್ ರಸಾಯನ, ನನ್ನ ಮಗಳದು ಫೇವ್ರೆಟ್ ಮಸಾಲೆ ದೋಸೆ, ಮತ್ತು ಕಾಫಿ ಅಂತೂ ಸೂಪರ್. ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಕಾಫಿ ಕೂಡ ಚೆನ್ನಾಗಿರುತ್ತೆ. ನಾವು ಯಾವಾಗಂದ್ರೆ ಅವಾಗ ಬರ್ತಾ ಇರ್ತೀವಿ, ಯಾವಾಗಂದ್ರೆ ಅವಾಗ ಇಲ್ಲೇ ಬಿದ್ದಿರ್ತೀವಿ. ಸೊ ಇದು ಬಂದು 1 o'clock 2 o'clockವರೆಗೂ 1:30ವರೆಗೂ ಓಪನ್ ಇರುತ್ತೆ ಅಂತ ಅನ್ಕೊತೀನಿ ಆ್ಯಕ್ಚುಲಿ. ಇದು ರಾಮೇಶ್ವರಂ ಬೆಳಗ್ಗೆಯಿಂದನೂ. ಸೊ ಟೇಸ್ಟ್ ವೈಸ್ ಅಂತೂ ಸೂಪರ್, ಆಂಬಿಯನ್ಸ್ ಸೂಪರ್, ಕ್ಲೀನ್ಲಿನೆಸ್ ಸೂಪರ್, ಎಲ್ಲಾನು ಚೆನ್ನಾಗಿದೆ ಇಲ್ಲಿ. ಸೊ ಇದು ಬಂದು ರಾಜಾಜಿನಗರ್ ಹತ್ರ ಬರುತ್ತೆ. ಆ್ಯಕ್ಚುಲಿ ನಾವು ಇಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ದಿದ್ದು ಇವಳಿಗೋಸ್ಕರನೇ. ಇವಳಿಂದನೇ ಲೇಟ್ ಆಗಿದೆ ಆ್ಯಕ್ಚುಲಿ ನಮಗೆ. ಇವಳು ಬರಲಿ ಅಂತಲೇ ಕಾಯ್ತಾ ಇದ್ದಿದ್ದು. ಸೊ ಅದಕ್ಕೆ ಹೇಳಿದ್ದು ಏನೋ ಅಶ್ವಿನಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಅಂತ. ನಾವು ಬುಕ್ ಮಾಡಿ ತುಂಬ ದಿವಸ ಆಗಿತ್ತು. ಮತ್ತು ಕೆಲವೊಂದು ಇದರಿಂದ ಅದನ್ನು ನಾವು ಮುಂದೆ ಹಾಕ್ಕೊಂಡು ಬಂದ್ವಿ. ಈವನ್ ಇವಳು ಬರಲಿ ಅಂತ ಅಂದ್ಬಿಟ್ಟು ಅವಳನ್ನ ಬಿಟ್ಟು ಹೇಗೆ ತೊಗೊಳಕ್ಕಾಗತ್ತೆ, ಪಾಪ ಮಗು ಹೇಳ್ತು ಹಂಗೋನು. ಬಟ್ ನೋ, ಅವರಪ್ಪ ಹೇಳಿದ್ದು ನೋ, ನೀನು ಇಲ್ದಿರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಮಗಳೇ, ನೀನು ಬರಬೇಕು, ನೀನು ಬಂದಮೇಲೆ ತೊಗೊಳೋಣ, ನೀ ಯಾವಾಗ ಹಾಲಿಡೇಸ್ ಬರುತ್ತೋ ಅವಾಗೇ ತೊಗೊಳೋಣ ಅಂತ ಅವರಪ್ಪ ಹೇಳಿದರು. ಸೊ ದಸರಾಗೋಸ್ಕರ ವೆಯ್ಟಿಂಗ್ ಇದ್ದಿದ್ದು.
ಸೊ ಅಲ್ಲಿಗೆ ನನ್ನ ಮಕ್ಕಳ ಆಸೆ, ನಮ್ಮ ಆಸೆ ಎಲ್ಲ ಫುಲ್ಫಿಲ್ ಆಯ್ತು. ಇಲ್ಲಿ ಇದಂತೂ ಫುಲ್ ಎಂಜಾಯ್ ಮಾಡ್ಕೊಂಡ್ ಬಂತು ಇದು. ಅವಳ ಖುಷಿ ನೋಡೋದಕ್ಕೆ 2 ಕಣ್ಣು ಸಾಲದು. ಹಾಯ್, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೆನ್ನೆ ಅಂತೂ ಸಾಕಷ್ಟು ಟಯರ್ಡ್ ಆಗೋಗ್ಬಿಟ್ಟಿತ್ತು. ಮತ್ತು ಅಮ್ಮ ಮನೆಗೆ ಹೋಗಿ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿದ್ದು ಮತ್ತು ನಾವು ಹೊರಟು ಬಂದು ಮತ್ತು ನಾವು ಕಾರ್ ಪಾರ್ಕಿಂಗು ಅದು ಇದು ಅಂತೆಲ್ಲ ನೋಡಿಕೊಂಡು ಸೊ ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಇದು ಅದರ ನೆಕ್ಸ್ಟ್ ಡೇಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಮಾಡಿಸ್ಲಿಕ್ಕೆ ಅಂತ. ಇದನ್ನು ನಾನು ಹೋಗಿರಲಿಲ್ಲ, ನಾನು ಕೆಳಗಡೆನೇ ಇದ್ದೆ. ಬಿಕಾಸ್ ನಾನು ಅವತ್ತು ಬ್ಯಾಡ್ ಲಕ್ ಹೋಗಂಗಿರಲಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ, ನನ್ನ ಹಸ್ಬೆಂಡು, ನನ್ನ 2 ಮಕ್ಕಳು ಎಲ್ಲ ಹೋಗಿ ಪೂಜೆ ಮಾಡಿಸ್ತಾ ಇದ್ದಾರೆ ಮನೆ ದೇವ್ರ ದೇವಸ್ಥಾನಕ್ಕೆ. ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಅದನ್ನೇ, ಕಾರ್ ತೊಗೊಂಡು ನೆಕ್ಸ್ಟ್ ಡೇನೇ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಈವನ್ ಕಾರ್ಗೂ ಕೂಡ ಪೂಜೆ ಮಾಡಿಸ್ತಾ ಇದ್ದಾರೆ ಅವರು. ನಾನು ಕೆಳಗಡೆ ಅಂದರೆ ನಮ್ಮ ಮನೆ ದೇವ್ರ ದೇವಸ್ಥಾನದಿಂದ ಫುಲ್ ಆರ್ಚಿಂದ ಕೆಳಗಡೆ ಬರ್ತೀವಲ್ಲ, ಅಲ್ಲಿ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಆ್ಯಕ್ಚುಲಿ ಬರಲ್ಲ ಅಂತಂದೆ ನನ್ನ ಹಸ್ಬೆಂಡ್ಗೆ. ಪರವಾಗಿಲ್ಲ ಬಾ, ಅಲ್ಲಿ ಕೆಳಗಡೆ ಇರು, ನೀನೇ ಮಿಸ್ ಆದರೆ ಹೇಗೆ ಅಂತ ಅಂದ್ಬಿಟ್ಟು ಪಾಪ ಇದು ಮಾಡಿದ್ರು. ಇಲ್ಲ ನೆಕ್ಸ್ಟ್ ಡೇ ಹೋಗೋಣ ಯಾವಾಗಲಾದರೂ ಅಂತ. ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಆಗೋದಿಲ್ಲ ಹಂಗೆ, ಬಿಕಾಸ್ ಇನ್ನೂ ಪ್ರೋಗ್ರಾಮ್ಸ್ ಜಾಸ್ತಿ ಇತ್ತು ನಮ್ಮದು. ಸೊ ಅದಕ್ಕಾಗಿಯೇ ಬೇಡ ನೀವು ಹೋಗಿ, ಸರಿ ನಾನು ಕೆಳಗಡೆ ಕೂತಿರ್ತೀನಿ ಅಂತ ಅಂದ್ಬಿಟ್ಟು ಬೆಟ್ಟದಿಂದ ಕೆಳಗಡೆ ಇದ್ದೆ ನಾನು. ಇವರು ಇಷ್ಟು ಜನನೂ ಹೋಗಿ ಪೂಜೆ ಮಾಡಿಸ್ಕೊಂಬಂದರು, ನನ್ನ ಹಸ್ಬೆಂಡು, ನನ್ನ 2 ಮಕ್ಕಳು. ಈವನ್ ನಾವು ಹೋಗ್ತಾ ಒಂದವೇ ನಮ್ಮ ಅಪ್ಪ ಅಮ್ಮನೂ ಕೂಡ ಪಿಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಇಷ್ಟು ಜನನೂ ಹೋಗಿ ಕಾರ್ನ ಪೂಜೆ ಮಾಡಿಸ್ಕೊಂಬಂದರು. ಚೆನ್ನಾಗಿ ಪೂಜೆ ಮಾಡಿ ಕೊಟ್ರಂತೆ. ಮತ್ತು ಅಲ್ಲೂ ಅಷ್ಟೇ ಪೂಜೆ ಮಾಡಿಸ್ಕೊಂಡು ಬಂದರು. ಸೊ ಅಷ್ಟೊತ್ತವರೆಗೂ ನಾನು ಅಲ್ಲಿ ಕೆಳಗಡೆ ವೆಯ್ಟ್ ಮಾಡ್ತಿದ್ದೆ. ಈವನ್ ಅಲ್ಲಿ ಪ್ರಸಾದ ಕೂಡ ಇರುತ್ತೆ, ಅಂದರೆ ಅನ್ನದಾನ ಇರುತ್ತೆ, ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ. ನಾನು ಹೇಳ್ದಂಗೆ ಶ್ರಾವಣ ಮಾಸದಲ್ಲಿ ಇರಲ್ಲ, ಬಿಕಾಸ್ ಮೇಲ್ಗಡೆ ಪ್ರಸಾದ ಕೊಡ್ತಾರೆ. ಇನ್ನು ರೆಗ್ಯುಲರ್ ಆಗಿ ಅಲ್ಲಿ ಅನ್ನಪೂರ್ಣೇಶ್ವರಿ ಹಾಲಲ್ಲಿ ಪ್ರಸಾದ ರೆಗ್ಯುಲರಾಗಿ ಅನ್ನದಾನ ಇರುತ್ತೆ. ಸೊ ಅಲ್ಲಿ ಎಲ್ಲ ಊಟ ಮಾಡ್ಕೊಂಡ್ರು ಅವರು. ಮಾರ್ನಿಂಗ್ ಹೋಗ್ತಾ ನಾವು ಅಂದರೆ ದೇವಸ್ಥಾನಕ್ಕೆ ಬರ್ತಾ ಸ್ವಾತಿಯಲ್ಲಿ ತಿಂದಿದ್ವಿ ನಾವು. ಸೊ ನನಗೇನು ಅಂತ ಹೊಟ್ಟೆ ಎಷ್ಟು ಅಂತ ಏನೂ ಇರಲಿಲ್ಲ. ಸೊ ಇವರು ಎಲ್ಲ ಅಲ್ಲಿ ಊಟ ಮಾಡಿಕೊಂಡ್ರು. ಈವನ್ ನಮ್ಮ ಅಪ್ಪನೂ ಕೂಡ ಅಲ್ಲಿ ಟೇಬಲ್ ಇದೆ ಅಂತ ಅಂದ್ಬಿಟ್ಟು ಇವಾಗ ಅರೇಂಜ್ ಮಾಡಿದಾರಂತೆ, ಮುಂಚೆ ಇರಲಿಲ್ಲ, ಈಗ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದರು ಇವರು ಇಷ್ಟು ಜನನೂ. ಇಲ್ಲಿ ಪೂಜೆ ಎಲ್ಲನೂ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಎಲ್ಲ ಪರಿಚಯದವ್ರು ಇರೋದ್ರಿಂದ, ಬಿಕಾಸ್ ಇಲ್ಲಿ ಅಂದರೆ ಅಂತ ಇದು ಅಂತ ಏನಿಲ್ಲ. ಪಾಪ ಹೋದ ತಕ್ಷಣ ಅವ್ರಿಗೆ ಈವನ್ ಶ್ರೀಧರ್ ಭಟ್ರು ಅಂತಲೂ ಇದ್ದಾರೆ, ಅವರು ಅಷ್ಟೇ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ, ಎಲ್ಲನೂ ಇದು ಮಾಡ್ತಾರೆ. ನಾನು ಹೇಳ್ದಂಗೆ ಊಟದ ಹಾಲ್ ಅಂತಂದರೆ ಅನ್ನದಾನ ಈ ಕಡೆ ಹೋಗಬೇಕು. ನಾವು ಆ್ಯಕ್ಚುಲಿ ಆ ಕಡೆಯಿಂದನೂ ಬರ್ಬೋದು, ದೇವಸ್ಥಾನದಿಂದ ಮೆಟ್ಲು ಇಳ್ದು ಆ ಕಡೆ ನಾಗರ ಕಡೆಯಿಂದನೂ ಬರ್ಬೋದು. ಇವರು ಈ ಕಡೆಯಿಂದನೂ ಕಾರ್ ತೊಗೊಂಡು ಸೀದಾ ಈ ಕಡೆ ಬಂದಿದ್ದಾರಲ್ಲ. ಸೊ ನಾನು ಕೆಳಗಡೆ ಕೂತಿದ್ದೆ. ಸೊ ಕಾರ್ನ ತೊಗೊಂಬಂದು ಅಲ್ಲಿ ಪಾರ್ಕ್ ಮಾಡಿ ಇವರು ಇಲ್ಲಿ ಊಟಕ್ಕೆ ಹೋಗಿದ್ದಾರೆ. ಯಾವಾಗಲೂ ಅಷ್ಟೇ ರೆಗ್ಯುಲರ್ ಆಗಿ ನಾನು ಹೇಳ್ದಂಗೆ ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, 2 o'clockವರೆಗೂ ಊಟ ಇರುತ್ತೆ, 2 to 3ವರೆಗೂ ಇರುತ್ತೆ. ಶನಿವಾರ 3 o'clock 4 o'clockವರೆಗೂ ಇರುತ್ತೆ. ಯೂಶಲ್ ಆಗಿ 2 to 3ವರೆಗೂ ಇರುತ್ತೆ. ಶನಿವಾರದ ಹೊತ್ತು ಮಾತ್ರ 4 o'clockವರೆಗೂ ಇರುತ್ತೆ. ಮತ್ತು ಊಟ ಮಾತ್ರ ದೇವಸ್ಥಾನದಲ್ಲಿ ಸೂಪರ್ ಆಗಿರುತ್ತೆ ಊಟ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇನೆ ಊಟ ಮಿಸ್ ಮಾಡೋದಿಲ್ಲ, ಪ್ರಸಾದ ಅಂತೂ ಮಿಸ್ ಮಾಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಊಟ ಎಲ್ಲನೂ ಚೆನ್ನಾಗಿರುತ್ತೆ. ಯಾವುದೇ ಹೋಟೆಲ್ಸ್ಗೆ ಹೋದ್ರೂ ನಮಗೆ ಇಂಥ ರುಚಿ ಬರೋದಿಲ್ಲ. ಅದಕ್ಕೆ ಹೇಳೋದು ದೇವರ ಪ್ರಸಾದನೇ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು. ನಾನು ಬೆಳಗ್ಗೆ ಅಲ್ಲಿ ಟಿಫನ್ ಮಾಡಿರೋದ್ರಿಂದ ನನಗೇನು ಹೊಟ್ಟೆ ಹಸಿವು ಆಗ್ತಾ ಇರಲಿಲ್ಲ. ಪಾಪ ಹಂಗೂ ಇವರೆಲ್ಲ ಹೇಳಿದ್ರು, ನೋಡಿ ಇವಾಗ ಈ ಥರ ಟೇಬಲ್ಸ್ ಅರೇಂಜ್ ಮಾಡಿದ್ದಾರೆ, ಮುಂಚೆ ಈ ಥರ ಟೇಬಲ್ಸ್ ಅರೇಂಜ್ಮೆಂಟ್ಸ್ ಇಲ್ಲ, ಕೆಳಗಡೆ ಕೂರ್ಲಿಬೇಕಾಗಿತ್ತು. ಯಾರೋ ಭಕ್ತಾದಿಗಳು ಈ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಅಮ್ಮ.
ಮತ್ತು ಇಲ್ಲೂ ಅಷ್ಟೇ ಪಾಯಸ ಮತ್ತು ಅನ್ನ ಸಾರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಎಲ್ಲ ದೇವಸ್ಥಾನದ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಸ್ಟ್ರೈಟ್ ಅವೇ ಬಂದಿದ್ದು ಕಾರ್ ಡಿಟೇಲಿಂಗ್ ಸ್ಪಾಗೆ. ಇದು ಬಂದು ನಮ್ಮ ಚಿಕ್ಕಪ್ಪ ಅವ್ರದ್ದು ಶೋರೂಮ್ ಆಗಿರುತ್ತೆ. ಇಲ್ಲಿ ಅವ್ರು ಆ್ಯಕ್ಚುಲಿ ಪೂಜೆಗೆ ಹೇಳಿದರು, ನಾವು ಪೂಜೆಗೆ ಬರ್ಲಿಕ್ಕೆ ಆಗಿರಲಿಲ್ಲ. ನಾವು ಬಂದು ಕೊಯಂಬತ್ತೂರಲ್ಲಿದ್ವಿ ಅವತ್ತು, ಅದಕ್ಕಾಗಿ ಬಂದಿಲ್ಲ. ಸೊ ನೆಕ್ಸ್ಟ್ ಯಾವಾಗಲಾದರೂ ಬರ್ತೀವಿ ಅಂತ ನಾವು ಹೇಳಿದ್ವಿ ಅವ್ರಿಗೆ. ಆನ್ ದ ವೇ ನಾವು ಪೂಜೆ ಮುಗಿಸ್ಕೊಂಡು ಬರ್ತಾ ಅವತ್ತು ಇಲ್ಲಿ ವಿಸಿಟ್ ಮಾಡಿ ಹೋಗೋಣ ಅಂತ ಇವರು ಅವತ್ತು ಎಲ್ಲನೂ ಪೂಜೆ ಮಾಡ್ತಾಯಿದ್ರು. ಶಾಪ್ ಪೂಜೆ ಮಾಡ್ತಾಯಿದ್ರು. ದಸರಾಗೆ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು ಇಲ್ಲೂ ಪೂಜೆ ಮಾಡಲಿಕ್ಕೆ. ಇಲ್ಲಿ ಎಲ್ಲ ಮಾತಾಡಿಕೊಂಡು ಇವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಇಲ್ಲಿಂದ ನೆಕ್ಸ್ಟ್ ಅಂದರೆ ಇಲ್ಲಿಂದ ನನ್ನ ಸಿಸ್ಟರ್ ಮನೆ ಸ್ವಲ್ಪ 10 ಮಿನಿಟ್ಸ್ ಇಲ್ಲ ಒಂದು 5 ಮಿನಿಟ್ಸ್ ಇಲ್ಲಿಂದ ಅಷ್ಟೇ. ಅವ್ರ ಮನೆಗೂ ಕೂಡ ಹೋಗಬೇಕಾಗಿತ್ತು. ಸೊ ಇಲ್ಲಿ ಎಷ್ಟೊತ್ತವರೆಗೂ ಮಾತಾಡಿಕೊಂಡು ನನ್ನ ಹಸ್ಬೆಂಡ್ ಇಲ್ಲೆಲ್ಲ ಡಿಟೇಲಿಂಗ್ ಕೇಳ್ತಾರೆ. ಬಿಕಾಸ್ ಇದು ಡಿಟೇಲಿಂಗ್ ಶಾಪ್ ಆಗಿರೋದ್ರಿಂದ ಇದ್ರದ್ದು ಕಾರ್ ಪಾಲಿಶಿಂಗ್ ಆಗಿರ್ಬೋದು ಇದಾಗಿರ್ಬೋದು ಎಲ್ಲನೂ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊತಾ ಇದ್ರು. ಬ್ರ್ಯಾಂಡಿಂಗ್ಗೆ ಮತ್ತೆ ಐಟಮ್ಸ್ ಟ್ರೈನಿಂಗ್ ಕೊಡ್ತಾರೆ. ಸೊ ಯಾರಾದರೂ ಬಾಗ್ಲೂರು ಸೈಡು ಅಥವಾ ಈ ಕಡೆ ಎಲ್ಲಾದರೂ ಬೇರೆ ಡಿಟೇಲಿಂಗ್ ಶಾಪ್ ನೀವು ನೋಡ್ತಾ ಇದ್ದೀರಾ, ಈ ಥರ ಕಾರ್ ಪಾಲಿಶಿಂಗ್ ಆಗಿರ್ಬೋದು ಈ ಥರ ಕಾರ್ ಸ್ಪಾಸ್ ಎಲ್ಲರೂ ನೋಡ್ತಾ ಇದ್ದೀರಾ ನೀವು ಅಂತಂದರೆ ಇಲ್ಲೂ ಒಂದ್ಸತಿ ಭೇಟಿ ಕೊಡಿ. ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸರ್ವಿಸ್ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ನೀವು ಒನ್ಸ್ ಹೋದರೆ ನೆಕ್ಸ್ಟ್ ರೆಗ್ಯುಲರ್ ಆಗಿ ನೀವು ಇಲ್ಲೇ ವಿಸಿಟ್ ಮಾಡ್ತೀರಾ ಮತ್ತು ಬೇರೆಯವ್ರಿಗೂ ಕೂಡ ವಿಸಿಟ್ ಮಾಡ್ತೀರಾ. ಸೊ ಅಷ್ಟು ಚೆನ್ನಾಗಿ ಇಲ್ಲಿ ಮಾಡಿಕೊಡ್ತಾರೆ. ನಾವು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾನು ಹೇಳ್ದಂಗೆ ನನ್ನ ಸಿಸ್ಟರ್ ಮನೆಗೆ ಹೋಗಿ ನಾವು ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಅವತ್ತು ದೇವರ ಮೆರವಣಿಗೆ ಇತ್ತು. ಸೊ ಇಲ್ಲಿ ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಯಾವಾಗಲೂ ಹೀಗೆ ದೇವ್ರ ಮೆರವಣಿಗೆ ಬಂದಾಗ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಪೂಜೆ ಕೊಡೋ ಪದ್ಧತಿ. ಸೊ ಇದು ರೆಗ್ಯುಲರ್ ಆಗಿ ನಡೆಯುತ್ತೆ. ನಾವು ಇಲ್ಲೆಲ್ಲ ಪೂಜೆ ಕೊಟ್ಟು ಸೀದಾ ಇದು ನಮ್ಮ ರೋಡು ಡೌನ್ಗೆ ಹೋಗಿ ಅಲ್ಲಿಂದ ಫುಲ್ ಪೂರ್ತಿ ಸುತ್ತಾಕೊಂಡು ಬರುತ್ತೆ. ನೆಕ್ಸ್ಟ್ ಅಲ್ಲಲ್ಲಿ ಎಲ್ಲರೂ ಪೂಜೆ ಮಾಡಿಸ್ತಾ ಇರ್ತಾರೆ. ಇದು ರೆಗ್ಯುಲರ್ ಆಗಿ ದಸರಾ ಟೈಮ್ಸಲ್ಲಿ ನಡೆಯುತ್ತೆ, ಉಗಾದಿಯಲ್ಲಿ ನಡೆಯುತ್ತೆ, ಈವನ್ ಗಣೇಶ ಹಬ್ಬದಲ್ಲಿ ನಡೆಯುತ್ತೆ, ಮತ್ತು ವಾರ್ಷಿಕೋತ್ಸವ ಮಾಡ್ತಾರಲ್ಲ ಆವಾಗಂತೂ ಕಂಪಲ್ಸರಿ. ಅಂದರೆ ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮುತ್ತಿನ ಪಲ್ಲಕ್ಕಿ ಅದು ಎಲ್ಲ ಮಾಡ್ತಾರೆ. ಸೊ ಅವಾಗ ತುಂಬಾ ಚೆನ್ನಾಗಿರುತ್ತೆ ಅವಾಗ. ಇದು ರೆಗ್ಯುಲರ್ ಆಗಿ ಈ ಥರ ಮೆರವಣಿಗೆ ಇಷ್ಟು ದಿವಸಗಳಲ್ಲಿ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಇದು ಈ ಏರಿಯಾದಲ್ಲಂತೂ ಕಂಪಲ್ಸರಿ ಇದು ಈ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ಥರ ಹಬ್ಬಗಳಲ್ಲಿ ಇಷ್ಟಿಷ್ಟು ಈ ಥರ ಎಲ್ಲನೂ ಅಂತ ಅದು ಫಿಕ್ಸ್ ಆಗಿ ಹೋಗಿರುತ್ತೆ. ಸೊ ಅದು ಅದೇ ಥರನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ದೇವರ ಮೆರವಣಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಶಕ್ತಿ ಗಣಪತಿ ದೇವಸ್ಥಾನ ನಮ್ಮ ದೇವಸ್ಥಾನದಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ರೆಗ್ಯುಲರ್ ಆಗಿ ಇದು ಸಂಜೆ ಒಂದು 7 ಗಂಟೆ 7:15 ಸ್ಟಾರ್ಟ್ ಆದರೆ ನೆಕ್ಸ್ಟು ಒಂದು ಇಲ್ಲಿ ಎಲ್ಲ ಮೆರವಣಿಗೆ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 8:30 ಆಗುತ್ತೆ. ಇಲ್ಲಿ ನಮ್ಮ ಮನೆಯಿಂದ ಹೋಗಬೇಕಾದ್ರೆ ಈವನ್ ನನ್ನ ಹಸ್ಬೆಂಡು ಕೂಡ ದೇವ್ರನ್ನ ತೊಗೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ದೂರ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಸೊ ಇಲ್ಲಿ ಅವರು ನಮ್ಮ ಮನೆಯಿಂದ ನನ್ನ ಹಸ್ಬೆಂಡು ದೇವ್ರ ಮೆರವಣಿಗೆಗೆ ಅವರೂ ಹೆಗಲು ಕೊಟ್ಟು ಸೀದಾ ದೇವಸ್ಥಾನದವರೆಗೂ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆ ನಂತರ ಅವರು ಮನೆಗೆ ಬರೋಷ್ಟೊತ್ತಿಗೆ ಒಂದು 9:30 10 ಗಂಟೆ ಆಗೋಗುತ್ತೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಈವನ್ ಉಯ್ಯಾಲೆ ಸೇವೆ ಆಗಿರ್ಬೋದು ಎಲ್ಲನೂ ಆಗಿರ್ಬೋದು ತುಂಬಾ ಚೆನ್ನಾಗಿ ನಡೆಯುತ್ತೆ. ಆವತ್ತು ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಹೋಗಲಿಲ್ಲ. ಈವನ್ ಅಲ್ಲಿಂದ ಹೋಗ್ತಾ ಇಲ್ಲಿ ಮಾಧವ ಸಂಘ ಇದೆ. ಸೊ ಅಲ್ಲಿ ಪೂಜೆ ನಡೆಯುತ್ತೆ. ಅಲ್ಲೂ ಪೂಜೆ ಎಲ್ಲ ನಡೆದು ಎಲ್ಲ ಮಾಡಿಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗ್ತಾರೆ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಓಕೆ, ಟೇಕ್ ಕೇರ್, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್, ಬೈ ಬಾಯ್.